ವಿಶ್ವಾಮಿತ್ರ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕೂಡ ಮಹರ್ಷಿ ಆಗ್ತಾನೆ, ಬ್ರಹ್ಮಋಷಿ ಆಗ್ತಾನೆ. ಜಮದಗ್ನಿ ಬ್ರಾಹ್ಮಣ ಕುಲದಲ್ಲಿ ಅಥವಾ ಋಷಿ ಕುಲದಲ್ಲಿ ಹುಟ್ಟಿದ್ರು ಕೂಡ ಆತನಿಗೆ ಕೋಪ, ಕ್ರೋಧ ಹೀಗೆ ಕ್ಷತ್ರಿಯ ಗುಣಗಳು ಜಾಸ್ತಿ. ಸ್ವತಃ ಆತನ ಮಗನೇ ಆದ ಪರಶುರಾಮ ಕ್ಷಾತ್ರ ತೇಜಸ್ಸಲ್ಲಿ ಮೆರೆದಿದ್ದಾಗೋ ಜಗತ್ತಿನ ಕ್ಷತ್ರಿಯರನ್ನೇ ಗೆಲ್ಲುವ ಪರಾಕ್ರಮಿಯಾಗಿತ್ತು. ಇಂತಹ ಒಂದು ವಿಚಾರದ ಹಿಂದೆ ವೈಜ್ಞಾನಿಕ ಅನುವಂಶೀಯ ಕಾರಣಗಳಿದೆಯಾ? ಹಾಗಾದರೆ ಅದು ಏನು? ಹೀಗೆ ಗೋತ್ರದ ವೈಶಿಷ್ಟ್ಯತೆಯನ್ನು ಹೇಳುವ, ಅನುವಂಶೀಯತೆಯ ಗುಣಗಳನ್ನು ಹೇಳುವ ಐತಿಹಾಸಿಕ ಪುರಾಣದ ಕಥೆ ಇದೆ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ನೋಡೋಣ. ಅದರ ಜೊತೆಗೆ ಹವ್ಯಕರ ಮುಂದಿನ ಗೋತ್ರವಾದ ವಂಶವಾದ ಜಮದಗ್ನಿ ಹಾಗೂ ಅದರ ಗೋತ್ರಕಾರರ ಕಿರುಪರಿಚಯ ಮಾಡ್ಕೊಳ್ಳೋಣ ನಮ್ಮೆಲ್ಲರ ಪುಸ್ತಕ ರಂಗ ಚಾನಲ್. ನಮಸ್ಕಾರ ಎಲ್ಲರಿಗೂ, ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಈ ವಿಡಿಯೋ ಭಾಗ 15. ಭಾಗ 12ರಲ್ಲಿ ನಾವು ಗೋತ್ರ ಪ್ರವರಗಳೆಂದರೇನು, ಪ್ರವರಕಾರರು, ಗೋತ್ರಕಾರರು ಎಂದರೇನು ಹಾಗೂ ಹವ್ಯಕರಲ್ಲಿ ಯಾವ ಯಾವ ಗೋತ್ರಗಳು ಬರುತ್ತೆ ಅಂತ ನೋಡಿದ್ವಿ. ಭಾಗ 13ರಲ್ಲಿ ಕಶ್ಯಪ ಮತ್ತು ವಸಿಷ್ಠ ಗೋತ್ರಗಳ ಪರಿಚಯ ಮಾಡ್ಕೊಂಡ್ವಿ. ಭಾಗ 14ರಲ್ಲಿ ವಿಶ್ವಾಮಿತ್ರ ಗೋತ್ರ ಹಾಗೂ ವಿಶ್ವಾಮಿತ್ರನ ಕಿರುಪರಿಚಯವನ್ನು ಮಾಡ್ಕೊಂಡ್ವಿ ಹಾಗೂ ವಿಶ್ವಾಮಿತ್ರರ ಸಾಧನೆಯ ಪರಿಚಯ ಮಾಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವು ಹವ್ಯಕ ಬ್ರಾಹ್ಮಣರಿಗೆ 2 ಜನ ಕ್ಷತ್ರಿಯ ಗೋತ್ರಕಾರರು, ಅದು ಹೇಗೆ ಅಂತ ನೋಡೋಣ. ಆದರೆ ಅದರ ಮೊದಲಿಗೆ ಜಮದಗ್ನಿ ಗೋತ್ರ, ಕುಲ, ವಂಶದ ಕಿರುಪರಿಚಯ ಮಾಡ್ಕೊಳ್ಳೋಣ. ಈ ವಿಡಿಯೋವನ್ನು ನೀವು ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರು ಯೂಟ್ಯೂಬಿಗೆ ಬಂದು ಲೈಕ್ ಮಾಡಿ ಹಾಗೂ ಯೂಟ್ಯೂಬ್ನಲ್ಲೇ ಕಾಮೆಂಟ್ ಮಾಡಬೇಕು. ಜಮದಗ್ನಿ ಗೋತ್ರದ ಗೋತ್ರಕಾರ, ಗೋತ್ರ ಪ್ರವರ್ತಕ ಮಹರ್ಷಿ ಜಮದಗ್ನಿ. ಸುಮಾರಾಗಿ ನಾವು ಜಮದಗ್ನಿಯ ಕಥೆಯನ್ನು ರಕ್ತಸಿಕ್ತವಾದ ಹಿಂಸಾತ್ಮಕ ದೃಷ್ಟಿಕೋನದಲ್ಲಿ ನೋಡ್ತೇವೆ. ಹಾಗಾಗೋದಕ್ಕೆ ಅದರದೇ ಆದ ಕಾರಣ ಮತ್ತು ಹಿನ್ನೆಲೆ ಇದೆ. ಅದೇನಂತ ಈ ವಿಡಿಯೋದಲ್ಲಿ ಕ್ರಮವಾಗಿ ನೋಡ್ತಾ ಹೋಗೋಣ. ನೀವು ಜಮದಗ್ನಿ ವಂಶಸ್ಥರಾಗಿದ್ದರೆ, ಜಮದಗ್ನಿ ಕುಲದವರಾಗಿದ್ದರೆ ಆತನ ಗುಣಗಳು ನಿಮ್ಮಲ್ಲೂ ಕೂಡ ಬಂದಿರಬಹುದು. ಅದೇನೆಂದು ಜಮದಗ್ನಿಯ ಕಥೆಯ ಮೂಲಕ ನೋಡ್ತಾ ಹೋಗೋಣ. ಜಮದಗ್ನಿಯ ಪೂರ್ವಜ ಬ್ರಹ್ಮ ಮಾನಸ ಪುತ್ರನಾದ ಮಹರ್ಷಿ ಭೃಗು. ಆ ವಂಶದಲ್ಲೇ ಹುಟ್ಟಿದ ಋಷಿ ರುಚಿಕ ಜಮದಗ್ನಿಯ ತಂದೆ ಹಾಗೂ ಗಾದಿರಾಜನ ಮಗಳಾದ ಸತ್ಯವತಿ ಜಮದಗ್ನಿಯ ತಾಯಿ. ಒಂದು ಲೆಕ್ಕದಲ್ಲಿ ಜಮದಗ್ನಿ ವಿಶ್ವಾಮಿತ್ರನ ಸೋದರಳಿಯ. ಜಮದಗ್ನಿಯ ಹುಟ್ಟಿನ ಕಥೆಯನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಜಮದಗ್ನಿ ಬಾಲ್ಯದಿಂದಲೂ ಮೃದು ಸ್ವಭಾವದನಾಗಿದ್ದು ಆಗಿರುವ ವೇದಶಾಸ್ತ್ರದ ಪಾಂಡಿತ್ಯವನ್ನು ಪಡೆದಿದ್ದ. ತನ್ನ ತಂದೆಯ ಸಹಾಯದಿಂದ ಯಾವುದೇ ಅಧಿಕೃತ ತರಬೇತಿ ಇಲ್ಲದೆ ಶಸ್ತ್ರವಿದ್ಯೆ, ಯುದ್ಧಶಾಸ್ತ್ರದ ಪರಿಣಿತಿಯನ್ನು ಹೊಂದಿದ್ದ. ಜಮದಗ್ನಿಯ ಕುಟುಂಬ ಸರ್ವೇ ಸಾಮಾನ್ಯದ ಕುಟುಂಬವಾಗಿರಲಿಲ್ಲ. ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು ಜಮದಗ್ನಿಯ ಕುಟುಂಬದಲ್ಲಿದ್ದರು. ಈತನ ಪತ್ನಿ ಇಕ್ಷ್ವಾಕು ವಂಶದ ರಾಜನಾದ ಪ್ರಸೇನಜಿತನ ಮಗಳು ರೇಣುಕ. ತಾಯಿ ರೇಣುಕೆಯನ್ನು ನಾವು ರೇಣುಕಾಂಬೆಯಾಗಿ, ಎಲ್ಲಮ್ಮನಾಗಿ ಇಂದಿಗೂ ಪೂಜೆ ಮಾಡ್ತೀವಿ. ಕರ್ನಾಟಕದಲ್ಲಿ ಸವದತ್ತಿಯಲ್ಲಿ ಹಾಗೂ ಚಂದ್ರಗುತ್ತಿಯಲ್ಲಿ ತಾಯಿ ರೇಣುಕಾಂಬೆಯ ಪ್ರಸಿದ್ಧ ದೇವಾಲಯಗಳಿವೆ. ನೈಸರ್ಗಿಕ ಸೌಂದರ್ಯದ ಮಧ್ಯೆ ಸ್ಥಿತವಾಗಿರುವ ಚಂದ್ರಗುತ್ತಿಯ ಎಲ್ಲಮ್ಮನ ದೇವಸ್ಥಾನವನ್ನು ನೀವು ಒಮ್ಮೆ ಆದರೂ ನೋಡಲೇಬೇಕು ಹಾಗೂ ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು. ನಾನು ಪ್ರತಿ ಬಾರಿಗೂ ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಹೆಚ್ಚಾಗಿ ಸಿಕ್ಕ ಅರ್ಚಕರು ಹವ್ಯಕರೇ ಆಗಿದ್ದರು. ಚಂದ್ರಗುತ್ತಿಯಲ್ಲಿ ಕಳೆದ 30 ವರ್ಷಗಳ ಹಿಂದಿನವರೆಗೂ ಹರಕೆ ಹೊತ್ತು ಬೆತ್ತಲೆ ಸೇವೆಯನ್ನು ಮಾಡುವ ಸಂಪ್ರದಾಯ ಇತ್ತು. ಪರಶುರಾಮ ತಾಯಿ ರೇಣುಕಾಂಬೆಯನ್ನು ಕೊಲ್ಲಲು ಬಂದಾಗ ಆಕೆ ಪರಶುರಾಮನಿಂದ ತಪ್ಪಿಸಿಕೊಂಡು ಚಂದ್ರಗುತ್ತಿಯ ಗುಹೆಯಲ್ಲಿ ಅಡಗಿದಳೆಂಬ ಸ್ಥಳೀಯ ಕಥೆ ಇದು. ತಾಯಿ ರೇಣುಕಾಂಬೆಯ ಕಡಿದ ದೇಹದ ಭಾಗಗಳನ್ನು ಕಲ್ಲಿನ ರೂಪದಲ್ಲಿ ಚಂದ್ರಗುತ್ತಿ ದೇವಸ್ಥಾನದಲ್ಲಿ ಈಗಲೂ ಕೂಡ ನೋಡಬಹುದು. ಚಂದ್ರಗುತ್ತಿಯಲ್ಲಿ ದೇವಸ್ಥಾನದ ಜೊತೆಗೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಅದರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ, ಸ್ಥಳೀಯರಿಗಷ್ಟೇ ಜಾಸ್ತಿ ಗೊತ್ತು. ಅದೇ ಚಂದ್ರಗುತ್ತಿ ಬೆಟ್ಟ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಾಡಿನ ಮಾರ್ಗವಿದೆ. ಆ ಮಾರ್ಗದಲ್ಲಿ ನೀವು ಕಾಡಿನಲ್ಲಿ ನಡೆಯುತ್ತಾ ಬೆಟ್ಟವನ್ನು ಹತ್ತುತ್ತಾ ಹೋದರೆ ನಿಮಗೆ ಹಳೆಯ ಕೋಟೆ ಕೆರೆಗಳು ಹಾಗೂ ಬೆಟ್ಟ ತುದಿಯಲ್ಲಿ ಭೀಮನ ಹೆಜ್ಜೆ, ಕಲ್ಲಿನ ಮಂಟಪ, ಕಲ್ಲಿನ ಕಾರ್ಯಾಗಾರ ಹೀಗೆ ಅನೇಕ ಆಗಿನ ಅವಶೇಷಗಳು ಸಿಗುತ್ತೆ. ಹಾಗೂ ಆ ಬೆಟ್ಟದ ತುದಿಯಿಂದ 100 ಕಿಲೋಮೀಟರ್ಗಳಷ್ಟು ದೂರ ಇರುವ ಪ್ರದೇಶದ ಒಂದು ಪ್ಯಾನೋರಮಿಕ್ ವ್ಯೂ ಅಥವಾ ವಿಸ್ತಾರವಾದ ವಿಹಂಗಮ ನೋಟ ನಿಮಗೆ ಸಿಗುತ್ತೆ. ಒಂದು ಅದ್ಭುತವಾದ ಅನುಭವ. ಇಸ್ ಎ ಮಸ್ಟ್ ವಾಚ್. ನೀವು ಬೆಳಗ್ಗೆ ಆಹಾರವನ್ನು ಪ್ಯಾಕ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಎಲ್ಲಮ್ಮನ ದರ್ಶನ ಪಡ್ಕೊಂಡು ಅಲ್ಲೊಂದು ವಿಶಿಂಗ್ ಸ್ಟೋನ್ ಇದೆ. ಆ ಸ್ಟೋನನ್ನು ಅಥವಾ ಕಲ್ಲನ್ನು ನೀವು ಎತ್ತಿ ನಿಮ್ಮ ಬಯಕೆ ಈಡೇರುತ್ತಲ್ಲ ಅಂತ ನೋಡಿಕೊಂಡು ಕೊನೆಗೆ ಕಾಡಿನ ಮಾರ್ಗವಾಗಿ ಬೆಟ್ಟದ ತುದಿಗೆ ಹೋದರೆ ಸಂಜೆ ಒಳಗಾಗಿ ಕೆಳಗೆ ಬಂದು ಮುಟ್ಬೋದು. ಚಂದ್ರಗುತ್ತಿಯಲ್ಲಿ ಜನರು ತಾಯಿ ರೇಣುಕಾಂಬೆಗೆ ನಮಸ್ಕಾರ ಮಾಡುವಾಗ ಕೆಲವು ವಿಶೇಷ ಶಬ್ದಗಳನ್ನು ಹೇಳ್ತಾರೆ. ಅದೇ ಉಧೋ ಉದೋ ಎಲ್ಲಮ್ಮ ಅಥವಾ ಎಲ್ಲಮ್ಮ ನಿನ್ನ ಉದೋ ಉದೋ. ಜಮದಗ್ನಿ ಹಾಗೂ ರೇಣುಕೆಗೆ ಈ 5 ಜನ ಮಕ್ಕಳು. ಕೊನೆಯವನು ಭಾರ್ಗವರಾಮ ಅಥವಾ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ. ಮೊದಲೇ ಹೇಳಿದಾಗೆ ಜಮದಗ್ನಿಯ ಕುಟುಂಬ ಸರ್ವೇ ಸಾಮಾನ್ಯದ ಕುಟುಂಬ ಅಲ್ಲ.
ಸ್ವತಃ ವಿಷ್ಣುವಿನ ಅವತಾರವೇ ಜಮದಗ್ನಿಯ ಪುತ್ರ. ಜಮದಗ್ನಿಯ ಕುಟೀರ ಅಥವಾ ಆಶ್ರಮ ನರ್ಮದಾ ನದಿಯ ದಂಡೆಯ ಮೇಲಿತ್ತು. ತಾಯಿ ರೇಣುಕೆ ಪ್ರತಿದಿನವೂ ಆಶ್ರಮಕ್ಕೆ ನರ್ಮದಾ ನದಿಯಿಂದ ನೀರನ್ನು ತರ್ತಿದ್ಳು. ಒಂದು ದಿನ ನಿತ್ಯದಂತೆ ತಾಯಿ ರೇಣುಕಾದೇವಿಯು ನರ್ಮದಾ ನದಿಗೆ ನೀರನ್ನು ತರಲು ಹೋಗಿರ್ತಾಳೆ. ಅಲ್ಲಿ ಗಂಧರ್ವರನ್ನು ನೋಡ್ತಾಳೆ. ಗಂಧರ್ವ ರಾಜನಾದ ಚಿತ್ರರಥನು ತನ್ನ ಸಖಿಯರೊಂದಿಗೆ ನೀರಿನಲ್ಲಿ ಆಟ ಆಡೋದನ್ನು ನೋಡ್ತಾಳೆ. ಗಂಧರ್ವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಗಂಧರ್ವರು ಸ್ಫುರದ್ರೂಪಿಗಳು, ಆಕರ್ಷಕ ಮತ್ತು ಸುಂದರವಾದ ದೇಹವನ್ನು, ಮೈಕಟ್ಟನ್ನು ಹೊಂದಿದವರು. ಅದರ ಜೊತೆಗೆ ಅವರು ನೃತ್ಯ, ಗಾನ, ಸಂಗೀತದಲ್ಲಿ ಪರಿಣಿತರು. ಬಹುಶಃ ತಾಯಿ ರೇಣುಕಾದೇವಿಯು ನರ್ಮದಾ ನದಿಗೆ ಹೋದಾಗ ಈ ಗಂಧರ್ವರು ಹಾಡನ್ನು ಹೇಳುತ್ತಾ, ಡ್ಯಾನ್ಸನ್ನು ಮಾಡುತ್ತಾ ನೀರಿನಲ್ಲಿ ಆಟ ಆಡ್ತಿರ್ಬೋದು. ಮನುಷ್ಯನ ಸ್ವಾಭಾವಿಕ ಗುಣಗಳು ಏನಂತಂದರೆ, ಯಾರು ಹಾಡ್ತಿದ್ರೆ, ಯಾರು ನೃತ್ಯ ಮಾಡ್ತಿದ್ರೆ ನಾವು ಕೂಡ ನೋಡ್ತೀವಿ. ಈ ಕಾರಣದಿಂದ ತಾಯಿ ರೇಣುಕಾದೇವಿಯು ಗಂಧರ್ವರನ್ನು ನೋಡುತ್ತಾ ಕೆಲವು ಕ್ಷಣಗಳಷ್ಟೇ ತನ್ನನ್ನು ತಾನು ಮರೆತು ಬಿಡ್ತಾಳೆ. ಆಗಿನ ಕಾಲದಲ್ಲಿ ಅದು ಮಹಾಪರಾಧವಾಗಿತ್ತು. ಈಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ತಮ್ಮ ಗಂಡನ ಮುಂದೆಯೇ ಬೇರೆ ಗಂಡಸನ್ನು ಹೊಗಳ್ತಾರೆ, ಮೂವಿ ಸ್ಟಾರ್ಸನ್ನು ಹೊಗಳ್ತಾರೆ. ಏನು ಬಾಡಿ, ಸಿಕ್ಸ್ ಪ್ಯಾಕು, ಅವನು ಭಾರಿ ರಿಚ್ಚು, ಹೀಗೆ ಹಾಗೆ ಅಂತ. ಇಂದ್ರಿಯಗಳನ್ನು ನಿಯಂತ್ರಿಸದೇ ಇರುವುದು ಈಗಿನ ಕಾಲದಲ್ಲಿ ಅಪರಾಧವಲ್ಲ. ಕೊನೆಗೆ ರೇಣುಕಾದೇವಿ ಆಶ್ರಮಕ್ಕೆ ಸ್ವಲ್ಪ ತಡವಾಗಿ ಬರ್ತಾಳೆ. ಅವಳ ಚೆಹರೆಯನ್ನು ಗಮನಿಸಿದ ಜಮದಗ್ನಿಗೆ ಈಕೆ ತನ್ನ ಇಂದ್ರಿಯ ನಿಯಂತ್ರಣವನ್ನು ಸ್ವಲ್ಪ ಕಾಲ ಕಳೆದುಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ತದನಂತರ ತಡ ಮಾಡದೆ ತನ್ನ ಪುತ್ರರಲ್ಲಿ ಆಕೆಯನ್ನು ಕೊಲ್ಲಲು ಹೇಳ್ತಾನೆ. ಹಿರಿಯ ಪುತ್ರರು ನಿರಾಕರಿಸಿದಾಗ ಕಿರಿಯ ಪುತ್ರನಾದ ಪರಶುರಾಮ ತನ್ನ ತಾಯಿಯ ಹತ್ಯೆಯನ್ನು ಮಾಡಲು ಒಪ್ಕೊಳ್ತಾನೆ. ಅದಾದ ಮೇಲೆ ಪರಶುರಾಮ ತನ್ನ ತಾಯಿಯ ಹತ್ಯೆಯನ್ನು ಮಾಡ್ತಾನೆ. ಅದನ್ನು ಕಂಡ ಜಮದಗ್ನಿ ಖುಷಿಯಾಗಿ ನಿನಗೇನು ವರ ಬೇಕು ಅಂತ ಕೇಳಿದಾಗ ಪರಶುರಾಮ ತನ್ನ ತಾಯಿಯ ಜೀವವನ್ನು ಕೇಳ್ತಾನೆ. ಹೀಗೆ ರೇಣುಕಾಂಬೆಯು ಮತ್ತೊಮ್ಮೆ ಜೀವವನ್ನು ತಾಳುತ್ತಾಳೆ. ಈ ಕಥೆಯನ್ನು ಕೇಳಿದ ನಮಗೆ ಜಮದಗ್ನಿ ಕೋಪಿಷ್ಟ, ಕ್ರೋಧಿಷ್ಟ, ದುಷ್ಟ, ಹೀಗೆ ಹಲವಾರು ವರ್ಷಗಳ ಕಾಲ ಸಂಸಾರ ಮಾಡಿದ ಹೆಂಡತಿಯನ್ನು ಕ್ಷಣ ಮಾತ್ರವೂ ಯೋಚಿಸದೆ ಕೊಲ್ಲಲು ಹೇಳಿದ ಕ್ರೂರಿ ಅಂತ ತಲೆ ಬರುತ್ತೆ. ಹಾಗೆ ಜಮದಗ್ನಿ ಮಾಡಲು ಕಾರಣ ಇದೆ, ಹಿನ್ನೆಲೆ ಇದೆ. ಅದೇನು ಅಂತ ತಿಳ್ಕೋಬೇಕು ಅಂತಂದರೆ ಜಮದಗ್ನಿಯ ಕಾಲದ ಪರಿಚಯವನ್ನು ಮಾಡ್ಕೋಬೇಕು. ಜಮದಗ್ನಿಯ ಕಾಲದಲ್ಲಿ ವೇದಗಳು ಇನ್ನೂ ಪೂರ್ಣವಾಗಿರಲಿಲ್ಲ, ಪುರಾಣಗಳಿರಲಿಲ್ಲ, ಜೀವನವನ್ನು ರೂಪಿಸುವ, ಸಮಾಜವನ್ನು ರೂಪಿಸುವ ಭಗವದ್ಗೀತೆ, ಮನುಸ್ಮೃತಿ ಹೀಗೆ ಇರಲಿಲ್ಲ. ಜೀವನವನ್ನು ಹೇಗೆ ಬದುಕಬೇಕೆಂದು ಮಾದರಿಯಾಗಿ ಹೇಳುವ ರಾಮಾಯಣ ಅಥವಾ ರಾಮನ ಆದರ್ಶ ಇರಲಿಲ್ಲ. ಯಾವುದು ಸರಿ, ಯಾವುದು ತಪ್ಪು ಎಂದು ಸಮಾಜಕ್ಕೆ ಹೇಳುವ ಕೆಲಸ ಬುದ್ಧಿವಂತರಾದ ಋಷಿಗಳದ್ದಾಗಿತ್ತು. ಅವರ ಜೀವನವೇ ಜನರಿಗೆ ಮಾದರಿಯಾಗಿತ್ತು. ಈ ಕಾರಣ ತಪ್ಪನ್ನು ಸ್ವತಃ ತನ್ನ ಪತ್ನಿಯೇ ಮಾಡಿದರೂ ಕೂಡ ಅವರಿಗೆ ಕನಿಕರವಿಲ್ಲದೆ ಶಿಕ್ಷೆಯನ್ನು ನೀಡಬೇಕೆನ್ನುವ ಸಂದೇಶವನ್ನು ಜಮದಗ್ನಿ ಆಗಿನ ಸಮಯದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿರ್ಬೋದು. ಆ ಕಾಲದಲ್ಲಿ ಋಷಿಗಳು ಎಷ್ಟು ಶಕ್ತಿಯುತರಾಗಿದ್ದು ಹಾಗೂ ಎಷ್ಟು ಪ್ರಭಾವಿತರಾಗಿದ್ದು ಅಂತಂದರೆ ದೇವರುಗಳನ್ನೇ ಡಿಫೈನ್ ಮಾಡ್ತಿದ್ರು. ಇವರು ದೇವರುಗಳು, ಇವರು ದುಷ್ಟರು, ಇವರು ಈ ದೇವರಲ್ಲೇ ದೊಡ್ಡ ದೇವರು, ಹೀಗೆ ಅವರು ಹೇಳಿದ್ದನ್ನು ಜನರು ನಂಬ್ತಿದ್ರು. ಈ ಕಾರಣಕ್ಕಾಗಿ ಸ್ವತಃ ದೇವತೆಗಳು, ದೇವರುಗಳು ಋಷಿಗಳಿಗೆ ಗೌರವವನ್ನು ಕೊಡ್ತಿದ್ರು ಹಾಗೂ ಭಕ್ತಿಯಿಂದ ನಮಸ್ಕರಿಸುತ್ತಿದ್ರು. ಜಮದಗ್ನಿ ತನ್ನ ಪತ್ನಿಯನ್ನು ಕೊಲ್ಲಿಸುವ ಬದಲಾಗಿ ಒಂದು ಶಾಂತಿಯನ್ನು, ಹೋಮವನ್ನು, ಯಜ್ಞವನ್ನು ಮಾಡುವುದಾಗಿತ್ತು. ಆದರೆ ಜಮದಗ್ನಿಯಲ್ಲಿ ಕ್ಷತ್ರಿಯ ಗುಣಗಳಿತ್ತು. ಈ ಕಾರಣ ಆತ ಈ ಹಿಂಸೆಯ ಮಾರ್ಗವನ್ನು ಯೋಚಿಸಿದ. ಇದೇನು ಕ್ಷತ್ರಿಯ ಗುಣಗಳೆಂದು ಈ ವಿಡಿಯೋದ ಮುಂದೆ ನೋಡೋಣ. ಜಮದಗ್ನಿಯ ಅಂತ್ಯ ಪ್ರಾರಂಭವಾಗೋದು ಕಾರ್ತವೀರ್ಯಾರ್ಜುನ ಆತನ ಜೀವನದಲ್ಲಿ ಬಂದ ನಂತರ. ಕಾರ್ತವೀರ್ಯಾರ್ಜುನ ಹೈಹಯ ರಾಜವಂಶದ ರಾಜನಾಗಿದ್ದ. ಈಗಿನ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದ ಉತ್ತರ ಭಾಗ ಆತನ ರಾಜ್ಯವಾಗಿತ್ತು. ನರ್ಮದಾ ತಟದಲ್ಲಿರುವ ಮಾಹಿಷ್ಮತಿ ಆತನ ರಾಜಧಾನಿಯಾಗಿತ್ತು. ಎಸ್.ಎಲ್. ಭೈರಪ್ಪನವರ ಸಾರ್ಥ ಪುಸ್ತಕದಲ್ಲಿ ಮಾಹಿಷ್ಮತಿಯ ಉಲ್ಲೇಖನ ಇದೆ. ಕಾರ್ತವೀರ್ಯಾರ್ಜುನ ಒಮ್ಮೆ ಜಮದಗ್ನಿ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ. ಜಮದಗ್ನಿ ಆಶ್ರಮ ಈಗಿನ ಮಧ್ಯಪ್ರದೇಶದ ನರ್ಮದಾ ನದಿಯ ತಟದಲ್ಲೇ ಒಂದು ಕಾಡಿನಲ್ಲಿತ್ತು. ಈಗ ನಿಮಗೊಂದು ಪ್ರಶ್ನೆ ಬರೋದು, ಋಷಿ ಮುನಿಗಳ ಆಶ್ರಮಗಳು ಸುಮಾರಾಗಿ ಕಾಡಲ್ಲೇ ಇರುತ್ತೆ ಯಾಕೆ ಅಂತ. ಅದಕ್ಕೆ ಕಾರಣ ಇದೆ. ಅದೇನು ಅಂತಂದರೆ ಋಷಿ ಮುನಿಗಳ ಆಶ್ರಮಗಳು ಯಾವುದೇ ರಾಜನ ಆಳ್ವಿಕೆ ಅಧೀನದಲ್ಲಿ ಬರುತ್ತಿರಲಿಲ್ಲ ಹಾಗೂ ಆಶ್ರಮದ ಆಸ್ತಿ ಪಾಸ್ತಿಗಳು ರಾಜನ ಸೊತ್ತಾಗಿರಲಿಲ್ಲ. ಆಗಿನ ರಾಜ್ಯದ ವ್ಯಾಖ್ಯಾನ ಅಥವಾ ಗಡಿಗಳು ಈಗಿನ ರಾಜ್ಯದ ಅಥವಾ ದೇಶದ ಗಡಿಗಳ ಥರ ಇಲ್ಲ. ಅಂದರೆ ಒಂದು ಗೆರೆಯನ್ನು ಎಳೆದು ಈ ಕಡೆ ಭಾಗ ನನ್ನದು, ಆ ಕಡೆ ಭಾಗ ನಿನ್ನದು ಅಂತಿರಲಿಲ್ಲ. ಆಗಿನ ರಾಜ್ಯ ಅಂತಂದರೆ ಪಟ್ಟಣಗಳು, ಹಳ್ಳಿಗಳು, ಗ್ರಾಮಗಳು, ಕೆರೆಗಳು, ಉತ್ಪನ್ನವನ್ನು ತರುತ್ತಿದ್ದ ಗದ್ದೆಗಳು, ಬೇಸಾಯದ ಭೂಮಿ, ಹೀಗೆ ಕಾಡು, ಮರುಭೂಮಿ, ಬರಡು ಭೂಮಿ ಇದು ರಾಜನ ಆಳ್ವಿಕೆಯಲ್ಲಿ ಬರ್ತಿಲ್ಲ. ಕಾಡಂದ್ರೇನೋ ಬರೀ ಮರ ಅಂತ ಆಗಿನ ಕಾಲದಲ್ಲಿ ಬಿಟ್ಬಿಡ್ತಿದ್ರು. ಹೀಗಾಗಿ ಋಷಿಮುನಿಗಳ ಆಶ್ರಮ ಕಾಡಿನಲ್ಲಿರ್ತಿತ್ತು, ಸ್ವತಂತ್ರ ಸಂಸ್ಥೆಯ ರೀತಿಯಲ್ಲಿರ್ತಿತ್ತು. ಯಾವುದೇ ರಾಜನ ಆಳ್ವಿಕೆಯಲ್ಲಿ ಬರ್ತಿರಲಿಲ್ಲ. ಕಾರ್ತವೀರ್ಯಾರ್ಜುನ ಜಮದಗ್ನಿ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ. ಅಲ್ಲೂ ಕೂಡ ವಿಶ್ವಾಮಿತ್ರ ವಸಿಷ್ಠರ ರೀತಿಯ ಒಂದು ಕಥೆ ನಡೆಯುತ್ತೆ. ಜಮದಗ್ನಿ ಆಶ್ರಮದಲ್ಲಿ
ಬಯಸಿದ್ದನ್ನು ಕೊಡುವ ಒಂದು ಗೋಮಾತೆ ಇರುತ್ತೆ, ಕಾಮಧೇನು ಇರುತ್ತೆ. ಅದಕ್ಕೆ ಸುರಭಿ ಅಂತ ಕರೀತಾರೆ, ಸುಶೀಲ ಅಂತ ಕರೀತಿದ್ರು. ಆ ಗೋಮಾತೆನ ನೋಡಿದ್ದ ಕಾರ್ತವೀರ್ಯ ಅರ್ಜುನ ಈ ದನ ಅಥವಾ ಈ ಗೋವು ನನಗೆ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜಮದಗ್ನಿ ಇದು ಆಶ್ರಮಕ್ಕೆ ಸೇರಿದ್ದು, ನಿನಗೆ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಕಾರ್ತವೀರ್ಯ ಅರ್ಜುನ ಕುಪಿತಗೊಂಡು ಬಲವಂತವಾಗಿ ಆ ಗೋಮಾತೆಯನ್ನ ಮಾಹಿಷ್ಮತಿಗೆ ಕರೆದುಕೊಂಡು ಹೋಗ್ತಾನೆ. ಇದೆಲ್ಲ ಜರುಗಿದ ಮೇಲೆ ಪರಶುರಾಮ ಆಶ್ರಮಕ್ಕೆ ಬರ್ತಾನೆ. ಸಿಟ್ಟಿಗೆದ್ದು ಕಾರ್ತವೀರ್ಯ ಅರ್ಜುನನಿಗೆ ಪಾಠ ಕಲಿಸುವ ನಿರ್ಧಾರ ಮಾಡ್ತಾನೆ. ಆದರೆ ಕಾರ್ತವೀರ್ಯ ಅರ್ಜುನ ಸರ್ವೇ ಸಾಮಾನ್ಯದ ಮನುಷ್ಯನಲ್ಲ. ಆತ ಸಹಸ್ರಬಾಹು, ರಾವಣನನ್ನು ಸೋಲಿಸಿದ ಪರಾಕ್ರಮಿ ಹಾಗೂ ಪರಮವೀರ. ನಾನೊಮ್ಮೆ ಯೋಚನೆ ಮಾಡ್ತಿದ್ದೆ, ಸಹಸ್ರಬಾಹು ಅಥವಾ 1000 ಕೈಗಳೊಬ್ಬ ಮನುಷ್ಯನಿಗಿರಬೇಕು ಅಂದರೆ ಆ ಮನುಷ್ಯ ಸುಮಾರಾಗಿ 100-200 ಮೀಟರ್ ಅಗಲ ಇರಬೇಕು. ಆ ಕೈಗಳೆಲ್ಲ ಜೋಡಣೆಯಾಗಿ ಬರಬೇಕಲ್ಲ, ಅದಕ್ಕೆ. ಹೀಗಾಗಿ ಕಥೆಗಳಲ್ಲಿ ಸಹಸ್ರಬಾಹು, ಚತುರ್ಭುಜ, ದಶಮುಖ ಹೀಗೆಲ್ಲ ಹೇಳಿದ್ರೆ ಎಷ್ಟು ಬಾಹುಗಳಿವೆಯೋ, ಎಷ್ಟು ತಲೆಗಳಿವೆಯೋ ಅಷ್ಟು ವಿದ್ಯೆಗಳು ಆತನಿಗೆ ಬರ್ತಿತ್ತಂತ. ಕಾರ್ತವೀರ್ಯಾರ್ಜುನ ಈ ಕಥೆಯಲ್ಲಿ ಆತನಿಗೆ ಸಹಸ್ರಬಾಹು ಅಂತಂದರೆ ಆತನಿಗೆ ಸಾವಿರಾರು ಆಯುಧಗಳ ಬಳಕೆ ಬರ್ತಿತ್ತು ಹಾಗೂ ಅದರಲ್ಲಿ ಆತ ಪರಿಣಿತಿ ಹೊಂದಿದ್ದ ಅಂತ. ಆಮೇಲೆ ಪರಶುರಾಮ ಮತ್ತು ಕಾರ್ತವೀರ್ಯ ಅರ್ಜುನನ ಮಧ್ಯೆ ಘೋರ ಯುದ್ಧ ಆಗತ್ತೆ. ಅದರಲ್ಲಿ ಪರಶುರಾಮ ಕಾರ್ತವೀರ್ಯ ಅರ್ಜುನನನ್ನ ಕೊಂದು ಬಿಡ್ತಾನೆ. ತದನಂತರ ಕಾಮಧೇನು ಆ ಗೋಮಾತೆಯನ್ನ ಆಶ್ರಮಕ್ಕೆ ವಾಪಸ್ ಕರೆತರ್ತಾನೆ. ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಗೋವಿಗೊಂದು ಮಹತ್ವದ ಪಾತ್ರ ಹಾಗೂ ಪ್ರಾಮುಖ್ಯತೆ ಇದೆ. ಭಾರತದಲ್ಲಿ ಈಗಿರುವ ದೇಸಿ ಹಸುಗಳು ಸಿಂಧೂ ನದಿ ನಾಗರಿಕತೆಯ ಸಮಯದಲ್ಲಿದ್ದ ಜೀವು ಹಸುಗಳಿಂದ ಬಂದಿದ್ದು. ಹಾಲಿನ ಹಸುವಿನ ಅತ್ಯಂತ ಪುರಾತನವಾದ ಇತಿಹಾಸವನ್ನು ಹೇಳುವ ವಿಷಯವನ್ನು ಹೇಳುವ ಒಂದು ವಿಡಿಯೋ ಮಾಡಿದ್ದೇನೆ. ಅದರ ಹೆಸರು ಹಾಲು ಹಸುವಿನ 10,000 ವರ್ಷಗಳ ಅದ್ಭುತ ಇತಿಹಾಸ ಎಂದು. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ನೀವು ಅದನ್ನು ವೀಕ್ಷಿಸಲೇಬೇಕು. ಸನಾತನ ಧರ್ಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗೋವಿನ ಅತ್ಯಂತ ಹಳೆಯ ವಿಚಾರಗಳನ್ನು ನೀವು ಅರಿಯಲೇಬೇಕು. ಕಾರ್ತವೀರ್ಯ ಅರ್ಜುನನ ಮರಣಾನಂತರ ಆತನ ಪುತ್ರರು ತನ್ನ ತಂದೆ ಸಾವಿಗೆ ಜಮದಗ್ನಿಯ ಕಾರಣ ಎಂದು ದೋಷಿಸಿ ಜಮದಗ್ನಿಯ ಮೇಲೆ ಸೇಡು ತೀರಿಸಿಕೊಳ್ಳುವ ನಿರ್ಧಾರವನ್ನು ಮಾಡ್ತಾರೆ ಹಾಗೂ ಜಮದಗ್ನಿಯನ್ನು ಕೊಲ್ಲಲು ಸಂಚು ಹಾಕ್ತಾ ಇರ್ತಾರೆ. ಒಂದು ದಿನ ಪರಶುರಾಮ ಆಶ್ರಮದಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಕಾರ್ತವೀರ್ಯಾರ್ಜುನ ಪುತ್ರರು ಜಮದಗ್ನಿ ಆಶ್ರಮಕ್ಕೆ ಬರ್ತಾರೆ. ಆ ಸಮಯದಲ್ಲಿ ದುರಾದೃಷ್ಟವಶಾತ್ ಜಮದಗ್ನಿ ಧ್ಯಾನದಲ್ಲಿ ಕೂತಿರ್ತಾನೆ. ಆಗ ರೇಣುಕಾಂಬೆ ಎಷ್ಟು ಹೇಳಿದರೂ ಕೇಳದೆ ಕಾರ್ತವೀರ್ಯಾರ್ಜುನ ಪುತ್ರರು ಜಮದಗ್ನಿಯ ತಲೆಯನ್ನು ಕಡಿದು ಬಿಡ್ತಾರೆ, ಶಿರಚ್ಛೇದನ ಮಾಡ್ತಾರೆ. ಇದನ್ನು ನೋಡಿದ ರೇಣುಕಾಂಬೆಯು ಪರಶುರಾಮನ ಹೆಸರನ್ನ 21 ಬಾರಿ ಕರೀತಾಳೆ. ತನ್ನ ತಾಯಿಯ ಆರ್ತನಾದ ಕೇಳುತ್ತಿದ್ದರೂ ಕೂಡ ಪರಶುರಾಮ ಆಶ್ರಮಕ್ಕೆ ಬರುವ ಸಮಯದಲ್ಲಿ ಜಮದಗ್ನಿಯ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿರುತ್ತೆ. ತನ್ನ ತಂದೆಯ ಈ ಕ್ರೂರ ಹತ್ಯೆಯನ್ನು ನೋಡಿ ಪರಶುರಾಮನಿಗೆ ನಿಯಂತ್ರಿಸಲಾರದಷ್ಟು ಕೋಪ, ರೋಷ ಬರುತ್ತೆ. ಕಾರಣ ಈ ಭೂಮಿಯನ್ನ 21 ಬಾರಿ ಸುತ್ತಿ ಕೆಟ್ಟ, ದುಷ್ಟ, ಭ್ರಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾನೆ, ನಾಶ ಮಾಡ್ತಾನೆ ಹಾಗೂ ಧರ್ಮವನ್ನ ಸ್ಥಾಪಿಸ್ತಾನೆ. ಪರಶುರಾಮ ಮುಂದೇನು ಮಾಡ್ತಾನೆಂದು ಹಾಗೂ ಪರಶುರಾಮ ಕ್ಷೇತ್ರದ ಬಗ್ಗೆ ಈ ವಿಡಿಯೋ ಸರಣಿಯ ಭಾಗ 2ರಲ್ಲಿ ನಾನು ಹೇಳಿದ್ದೇನೆ. ಇದು ಜಮದಗ್ನಿಯ ಕತೆ. ಜಮದಗ್ನಿ ಸಪ್ತ ಋಷಿಗಳಲ್ಲಿ ಒಬ್ಬನು ಹಾಗೂ ಆತ ವೇದ ದ್ರಷ್ಟಾರ. ಆತನ ಮಗ ಸ್ವತಃ ವಿಷ್ಣುವಿನ ಅವತಾರವಾಗಿದ್ದರು, ಪತ್ನಿ ಸ್ವತಃ ದೇವಿಯಾಗಿದ್ದರು, ಅಜ್ಜ ಹಾಗೂ ಮಾವ ರಾಜನಾಗಿದ್ದರು ಹಾಗೂ ಸೋದರ ಮಾವ ಸ್ವತಃ ವಿಶ್ವಾಮಿತ್ರನಾಗಿದ್ದರೂ ಕೂಡ ಜಮದಗ್ನಿ ಅಂತ್ಯ ಸಪ್ತ ಋಷಿಗಳಲ್ಲೇ ಅತ್ಯಂತ ದುರಂತವಾದ್ದು. ಈಗ ಗೋತ್ರಗಳ ವಿಶೇಷತೆಯನ್ನು ಹೇಳುವ, ಅನುವಂಶತೆಯ ಗುಣಗಳನ್ನು ಹೇಳುವ, ವಿಶ್ವಾಮಿತ್ರ ಜಮದಗ್ನಿಯ ಹುಟ್ಟಿನ ಗುಟ್ಟನ್ನು ಹೇಳುವ ಹಾಗೂ ಅವರಿಂದ ಕೆಲ ಹವ್ಯಕರಲ್ಲಿ ಕ್ಷತ್ರಿಯ ಗುಣಗಳು ಬಂದಿರುವ ಸಾಧ್ಯತೆಯನ್ನು ಹೇಳುವ ಐತಿಹಾಸಿಕ ಪೌರಾಣಿಕ ಕಥೆ ಇದೆ. ಅದನ್ನು ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ವಿಶ್ವಾಮಿತ್ರನ ತಂದೆ ಚಂದ್ರವಂಶದ ರಾಜನಾದ ಕುಶಿಕನ ಮಗ ಗಾಧಿರಾಜ. ವಿಶ್ವಾಮಿತ್ರ ಹುಟ್ಟುವ ಮುನ್ನ ಗಾಧಿರಾಜನಿಗೆ ಯಾವ ಗಂಡು ಸಂತಾನ ಇರಲ್ಲ. ಅವನಿಗಿದ್ದದ್ದು ಒಬ್ಬಳೇ ಮಗಳು, ಅವಳ ಹೆಸರು ಸತ್ಯವತಿ. ಗಾಧಿರಾಜ ತನ್ನ ಒಬ್ಬಳೇ ಮಗಳಾದ ಸತ್ಯವತಿಯನ್ನ ಭೃಗುವಂಶದ ಋಷಿಯಾದ ರುಚಿಕನೇ ಕೊಟ್ಟಿರ್ತಾನೆ. ಮದುವೆ ಆದಾಗಿಂದಲೂ ಸತ್ಯವತಿ ತನ್ನ ಪತಿಯ ಸೇವೆಯನ್ನ ನಿಷ್ಠೆಯಿಂದ, ನಿಸ್ವಾರ್ಥದಿಂದ ಮಾಡ್ತಿರ್ತಾಳೆ. ಇದನ್ನು ಕಂಡ ರುಚಿಕ ಒಂದು ದಿನ, ಸತ್ಯವತಿ, ನನ್ನ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀಯಾ, ನನಗೆ ಭಾರಿ ಖುಷಿಯಾಗಿದೆ, ನಿನಗೆ ಯಾವ ವರ ಬೇಕು ಅದು ಕೇಳು, ನಾನು ಅದನ್ನು ಸಾಧಿಸಿ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯವತಿ ತನ್ನ ತಂದೆಯಾದ ಗಾಧಿರಾಜನಿಗೆ ಗಂಡು ಸಂತಾನವಿಲ್ಲ, ಹೀಗಿದ್ದಲ್ಲಿ ಆತನ ವಂಶ ಮುಂದುವರಿಯೋದಿಲ್ಲ, ಹೀಗಾಗಿ ತನ್ನ ತಂದೆಗೆ ಗಂಡು ಮಗುವಾಗಲಿ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ರುಚಿಕ, ಅದು ನಿನ್ನ ತಂದೆ ತಾಯಿಗಾಯಿತು, ನಿನಗೇನು ಬೇಕು ಅಂತ ಕೇಳಿದಾಗ ಸತ್ಯವತಿ ತನಗೂ ಕೂಡ ಹಾಗೆ ಒಂದು ಗಂಡು ಮಗುವಾಗಲಿ ಅಂತ ಕೇಳ್ಕೊಳ್ತಾಳೆ. ತದನಂತರ ರುಚಿಕನು 2 ಪಾತ್ರೆಯನ್ನು ತೆಗೆದುಕೊಳ್ತಾನೆ. ಒಂದು ಪಾತ್ರೆ ತನ್ನ ಪತ್ನಿಯಾದ ಸತ್ಯವತಿಗೆ, ಮತ್ತೊಂದು ಪಾತ್ರೆ ತನ್ನ ಅತ್ತೆಯಾದ ಸತ್ಯವತಿಯ ತಾಯಿಗೆ. 2 ಪಾತ್ರೆಗಳಲ್ಲಿ ಬೇರೆ ಬೇರೆಯಾಗಿ ಅಭಿಮಂತ್ರಿಸಿ ಚರುವನ್ನು ತಯಾರು ಮಾಡಲು ಶುರು ಮಾಡ್ತಾನೆ. ಈ ಚರು ಅಂತಂದರೆ ಅನ್ನದ ಪದಾರ್ಥ, ಸಿಹಿ ಅಥವಾ ಹವಿಸ್ಸಲ್ಲಿ ಬೆಳೆಸುವ ಆಹಾರದ ಪದಾರ್ಥ.
ರುಚಿಕನು ತಯಾರು ಮಾಡಿದ ಚರುಗಳು ಸಾಮಾನ್ಯದ ಚರುಗಳಾಗಿರಲಿಲ್ಲ. ಅದರಲ್ಲಿ ವಿಶೇಷ ಗುಣಗಳಿತ್ತು. ಸತ್ಯವತಿಯಲ್ಲಿ ಹುಟ್ಟುವ ಗಂಡು ಮಗು ಋಷಿ ಕುಲದಲ್ಲಿ ಹುಟ್ಟುವುದರಿಂದ ಆ ಚರುವಿನಲ್ಲಿ ಬ್ರಾಹ್ಮಣ ಗುಣಗಳು, ಋಷಿ ಗುಣಗಳು ಅಥವಾ ಅದರ ಜೀನ್ಸ್ ಇತ್ತು. ಸತ್ಯವತಿಯ ತಾಯಿಗೆ ಹುಟ್ಟಬೇಕಾದ ಗಂಡು ಮಗು ಕ್ಷತ್ರಿಯ ಕುಲದಲ್ಲಿ ಹುಟ್ಟಬೇಕಾಗಿದ್ದರಿಂದ ಅವಳಿಗಾಗಿ ತಯಾರು ಮಾಡಿದ ಚರುವಿನಲ್ಲಿ ಕ್ಷತ್ರಿಯ ಗುಣಗಳಿತ್ತು, ಕ್ಷಾತ್ರ ಜೀನ್ಸ್ ಇತ್ತು. ಈಗಿನ ಕಾಲದಲ್ಲಿ ಮಕ್ಕಳಾಗದೇ ಇದ್ದರೆ, ಇನ್ಫರ್ಟಿಲಿಟಿ ಇದ್ದರೆ ಅದಕ್ಕೆ ಚಿಕಿತ್ಸೆ ಟ್ರೀಟ್ಮೆಂಟ್ ಇದೆ. IVF, ಪಿಕಾಸಿ ಒಂದು ಟ್ರೀಟ್ಮೆಂಟು. ಹಾಗೆ ನೋಡಿದರೆ ರುಚಿಕನ ಕಾಲ ಅಂದರೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಭಾರತದಲ್ಲಿ ಮಕ್ಕಳಾಗದಿದ್ದಕ್ಕೆ ಚಿಕಿತ್ಸೆ ಇತ್ತು, ಪರಿಹಾರ ಇತ್ತು, ಟ್ರೀಟ್ಮೆಂಟ್ ಇತ್ತು. ಉದಾಹರಣೆಗೆ ಮಹಾಭಾರತದ ಕಾಲದಲ್ಲೂ ಕೂಡ ಕೌರವರು ಹುಟ್ಟಿದ್ದು ಕುಂಭದಲ್ಲಿ, ಅಂದರೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಆಗಿ. ಒಂದು ಲೆಕ್ಕದಲ್ಲಿ ರುಚಿಕನು ತಯಾರು ಮಾಡಿದ ಚರುಗಳು ಸಂತಾನವನ್ನು ಕೊಡುವ ಔಷಧಗಳಾಗಿತ್ತು. ಹೀಗೆ ಬ್ರಾಹ್ಮಣ ಗುಣಗಳಿದ್ದ ಚರುವನ್ನು ಅಥವಾ ಆ ಪಾತ್ರೆಯನ್ನು ಸತ್ಯವತಿ ಕೊಟ್ಟು, ನಿನ್ನ ಋತುಸ್ನಾನವಾದ ಮೇಲೆ ಅಂದರೆ ನಿನ್ನ ಪಿರಿಯಡ್ ಆದಮೇಲೆ ಈ ಚರುವನ್ನು ಸೇವಿಸಿ ಮುತ್ತುಗದ ಮರಕ್ಕೆ ತಪ್ಕೋಬೇಕು ಅಂತ ಹೇಳ್ತಾನೆ. ಕ್ಷಾತ್ರ ಗುಣಗಳಿದ್ದ ಮತ್ತೊಂದು ಚರುವನ್ನು ಅಥವಾ ಆ ಪಾತ್ರೆಯನ್ನು ಸತ್ಯವತಿಗೆ ನೀಡಿ, ಇದು ನಿನ್ನ ತಾಯಿಗೆ, ನಿನ್ನ ತಾಯಿ ಋತುಸ್ನಾನವಾದ ಮೇಲೆ ಅಥವಾ ಪೀರಿಯಡ್ ಆದಮೇಲೆ ಇದನ್ನು ಸೇವಿಸಿ ಅಶ್ವತ್ಥ ಮರವನ್ನು ತಪ್ಕೋಬೇಕು ಅಂತ ಹೇಳ್ತಾನೆ. ಆಗ ಸತ್ಯವತಿ ಅತಿ ಸಂತಸದಿಂದ 2 ಪಾತ್ರೆಗಳನ್ನು ಬದಿಗಿಟ್ಟು ತನ್ನ ತಾಯಿಯ ಬಳಿಗೆ ಹೋಗಿ ರುಚಿಕನು ಅನುಗ್ರಹ ಮಾಡಿದ ಸಂಗತಿಯನ್ನು ಹೇಳ್ಕೊಡ್ತಾನೆ. ಇಬ್ಬರಿಗೂ ಭಾರಿ ಸಂತೋಷವಾಗುತ್ತೆ. ಕೆಲ ದಿನಗಳ ನಂತರ ತಾಯಿ ಮಗಳಿಬ್ಬರು ಋತು ಆಗ್ತಾರೆ. ಋತುಸ್ನಾನದ ನಂತರ ತಮ್ಮ ಪತಿಯನ್ನು ಇಷ್ಟ ದೇವತೆಯನ್ನು ಸ್ಮರಿಸಿ ಚರುವನ್ನು ತಿನ್ನಲು ಕುಳಿತುಕೊಳ್ತಾರೆ. ಜೀವನ ಒಂದೇ ರೀತಿಯಾಗಿದ್ದರೆ ಅದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಜೀವನದಲ್ಲಿ ಏರುಪೇರುಗಳಿರಬೇಕು, ಸುಖ ದುಃಖಗಳು ಸಮಾನವಾಗಿರಬೇಕು, ಅಡ್ವೆಂಚರ್ ಆಗಿರಬೇಕು. ಅದರಲ್ಲೂ ಯಾವುದೇ ಒಂದು ರೂಲನ್ನು ಬ್ರೇಕ್ ಮಾಡಿದಾಗ ಅಥವಾ ಯಾವುದೇ ಒಂದು ನಿಯಮವನ್ನು ಉಲ್ಲಂಘಿಸಿದಾಗ ನಮ್ಮ ದೇಹದಲ್ಲಿ ಅಡ್ರೆನಲಿನ್ ರಶ್ ಬರುತ್ತೆ. ಆಗ ಜೀವನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಈ ಕಾರಣ ಸತ್ಯವತಿ ಮತ್ತು ಸತ್ಯವತಿ ತಾಯಿಗೆ ಒಂದು ತುಂಟ ಆಲೋಚನೆ ಬರುತ್ತೆ. ನಾವ್ಯಾಕೆ ರುಚಿಕ ಹೇಳಿದ ರೀತಿಯಲ್ಲಿ ಈ ಚರುಗಳನ್ನು ತಿನ್ನಬೇಕು? ನಾವ್ಯಾಕೆ ಈ ಚರುಗಳನ್ನು ಅದಲು ಬದಲು ಮಾಡಿಕೊಂಡು ಅಥವಾ ಸ್ವಾಪ್ ಮಾಡಿಕೊಂಡು ತಿನ್ನಬಾರದೆಂದು. ಕೊನೆಗೆ ತಾಯಿ ಮಗಳಿಬ್ಬರು ತಮಗಾಗಿ ತಯಾರಿಸಿದ ಚರುವನ್ನು ಅದಲು ಬದಲು ಮಾಡ್ಕೊಂಡು ತಿಂತಾರೆ. ಅಂದರೆ ಋಷಿ ಗುಣಗಳಿದ್ದ ಚರುವನ್ನು ಸತ್ಯವತಿಯ ತಾಯಿ ಸೇವಿಸುತ್ತಾಳೆ, ಕ್ಷಾತ್ರ ಗುಣಗಳನ್ನು ಹೊಂದಿದ್ದ ಚರುವನ್ನು ಸತ್ಯವತಿ ಸೇವಿಸುತ್ತಾಳೆ. ಹೀಗೆ ಮಾಡಿ ಸತ್ಯವತಿ ಅಶ್ವತ್ಥ ಮರವನ್ನು ತಪ್ಕೊಳ್ತಾಳೆ, ಸತ್ಯವತಿ ತಾಯಿ ಮುತ್ತುಗದ ಮರವನ್ನು ತಪ್ಕೊಳ್ತಾಳೆ. ಕೆಲ ಕಾಲ ನಂತರ ತಾಯಿ ಮಗಳಿಬ್ಬರು ಗರ್ಭಿಣಿಯರಾಗ್ತಾರೆ. ತನ್ನ ಪತ್ನಿಯ ಹೊಟ್ಟೆಯನ್ನು ನೋಡಿ ರುಚಿಕನು ಸತ್ಯವತಿಯಲ್ಲೇ ಏನಿದು, ಹೊಟ್ಟೆ ಬೇರೆ ರೀತಿಯಾಗಿ ಬಂದಿದ್ದಿಲ್ಲ ಅಂತ ಕೇಳ್ತಾನೆ. ಆಗ ಸತ್ಯವತಿ ನಿಜ ಸಂಗತಿಯನ್ನು ಹೇಳಿದಾಗ ಅದಕ್ಕೆ ರುಚಿಕನು ಪರಮಾತ್ಮನ ಇಚ್ಛೆಯಂತೆ ಆಗಲಿ ಅಂತ ಹೇಳ್ತಾನೆ. ಕೊನೆಗೆ ತಾಯಿ ಮಗಳಿಬ್ಬರಿಗೂ ನವಮಾಸ ತುಂಬಿ ಗಂಡು ಮಕ್ಕಳಾಗ್ತಾರೆ. ಸತ್ಯವತಿಯಲ್ಲಿ ಹುಟ್ಟಿದ ಗಂಡು ಮಗು ಅಂತಂದರೆ ರುಚಿಕನ ಮಗನಿಗೆ ಜಮದಗ್ನಿ ಅಂತ ಹೆಸರಿಡ್ತಾರೆ. ಸತ್ಯವತಿ ತಾಯಿಯಲ್ಲಿ ಹುಟ್ಟಿದ ಗಂಡು ಮಗು ಅಂತಂದರೆ ಗಾದಿರಾಜನ ಮಗನಿಗೆ ವಿಶ್ವರಥ ಅಂತ ಹೆಸರಿಡ್ತಾರೆ. ವಿಶ್ವರಥ ಅಂತಂದರೆ ವಿಶ್ವಾಮಿತ್ರ. ಅಂದರೆ ಋಷಿ ಕುಲದಲ್ಲಿ ಹುಟ್ಟಬೇಕಾಗಿದ್ದ ವಿಶ್ವಾಮಿತ್ರ ರಾಜವಂಶದಲ್ಲಿ ಕ್ಷತ್ರಿಯ ಕುಲದಲ್ಲಿ ಗಾದಿರಾಜನ ಮಗನಾಗಿ ಹುಡ್ತಾನೆ. ರಾಜವಂಶದಲ್ಲಿ ಹುಟ್ಟಬೇಕಾಗಿದ್ದ ಜಮದಗ್ನಿ ಋಷಿ ಕುಲದಲ್ಲಿ ರುಚಿಕನ ಮಗನಾಗಿ ಹುಡ್ತಾನೆ. ಅಂದರೆ ಒಂದು ದೊಡ್ಡ ಎಕ್ಸ್ಚೇಂಜ್ ಆಗುತ್ತೆ, ಒಂದು ದೊಡ್ಡ ಸ್ವಾಪ್ ಆಗುತ್ತೆ. ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಒಂದು ಗಾದೆ ಇದೆ. ವಿಶ್ವಾಮಿತ್ರನಲ್ಲಿ ಋಷಿಯ ಜೀನ್ಸ್ ಅಥವಾ ಋಷಿಯ ಅನುವಂಶೀಯತೆ ಇದ್ದಿದ್ದರಿಂದ ಆತ ಕೊನೆಗೆ ಬ್ರಹ್ಮ ಋಷಿ ಆಗ್ತಾನೆ. ಜಮದಗ್ನಿಯಲ್ಲಿ ಕ್ಷತ್ರಿಯ ಜೀನ್ಸ್ ಅಥವಾ ಕ್ಷತ್ರಿಯ ಅನುವಂಶೀಯತೆ ಇದ್ದಿದ್ದರಿಂದ ಆತನಲ್ಲಿ ಕ್ಷಾತ್ರ ಗುಣಗಳಿರುತ್ತೆ. ಕೊನೆಗೆ ಸ್ವತಃ ಆತನ ಮಗನಾದ ಪರಶುರಾಮನಿಗೆ ಜಮದಗ್ನಿಯಿಂದ ಕ್ಷತ್ರಿಯ ಜೀನ್ಸ್ ಪಾಸಾಗಿ ಪರಶುರಾಮ ಕ್ಷತ್ರಿಯರನ್ನೇ ಮೀರಿಸುವ ಪರಾಕ್ರಮಿ ಆಗ್ತಾನೆ. ಈ ಪೌರಾಣಿಕ ಕಥೆಯಿಂದ ನಾವು ಗೋತ್ರದ ವೈಶಿಷ್ಟ್ಯತೆ ಹಾಗೂ ಅನುವಂಶೀಯತೆಯ ಗುಣಗಳನ್ನು ತಿಳಿದುಕೊಳ್ಬೋದು. ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಹವ್ಯಕ ಬ್ರಾಹ್ಮಣರಲ್ಲಿ ವಿಶ್ವಾಮಿತ್ರ ಮತ್ತು ಜಮದಗ್ನಿ ಗೋತ್ರಕಾರರು ಒಂದು ರೀತಿಯಲ್ಲಿ ಅಥವಾ ಒಂದು ಲೆಕ್ಕದಲ್ಲಿ ಕ್ಷತ್ರಿಯ ಗೋತ್ರಕಾರರು. ಹವ್ಯಕರಲ್ಲಿ ಹಲವಾರು ಗುಣಗಳಿವೆ, ಆದರೆ ಗೋತ್ರದ ಪ್ರಕಾರ ನೀವು ವಿಶ್ವಾಮಿತ್ರ ಮತ್ತು ಜಮದಗ್ನಿ ಗೋತ್ರದವರಾಗಿದ್ದರೆ ನಿಮ್ಮಲ್ಲಿ ಅನುವಂಶೀಯವಾಗಿ ಕ್ಷತ್ರಿಯ ಗುಣಗಳು ಬಂದಿರಬಹುದು. ವಿಶ್ವಾಮಿತ್ರ ಗೋತ್ರದ ಗುಣಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ನೀವು ಜಮದಗ್ನಿ ಗೋತ್ರದವರಾಗಿದ್ದರೆ ನೀವು ಸ್ವಾಭಾವಿಕವಾಗಿ ಮೃದು ಸ್ವಭಾವದವರಾಗಿದ್ದು, ಜ್ಞಾನಿಯಾಗಿದ್ದು, ನಿಯಮವನ್ನು ಪಾಲಿಸೋರಾಗಿರ್ತೀರ. ಆದರೆ ನಿಮಗೆ ಯಾರು ಸಿಟ್ಟರಿಸಿದ್ರೆ, ಕೋಪ ತರಿಸಿದ್ರೆ ಅಥವಾ ನಿಮ್ಮ ಮುಂದೆ ನಿಯಮ ಉಲ್ಲಂಘನೆ ಮಾಡಿದ್ರೆ ನಿಮ್ಮಷ್ಟು ಕೋಪಿಷ್ಠರು, ಕ್ರೋಧಿಷ್ಠರು ಬೇರೆ ಗೋತ್ರದಲ್ಲಿ ಸಿಗೋದಿಲ್ಲ. ಉದಾಹರಣೆಗೆ ಆಟೋದವರು ಅಥವಾ ವಾಹನ ಚಾಲಕರು ನಿಮಗೆ ಡಬಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಸಡನ್ ಆಗಿ ಸಿಟ್ಟು ಬರುತ್ತೆ. ಜಮದಗ್ನಿ ಗೋತ್ರದ ಇನ್ನೂ ಹೆಚ್ಚು ಗುಣಗಳನ್ನು ಅರಿಬೇಕು ಅಂತಂದರೆ ಜಮದಗ್ನಿ ಕಥೆಯನ್ನು ಮತ್ತೊಮ್ಮೆ ನೋಡಿ.
ಪುಸ್ತಕ ರಂಗ ಚಾನಲ್ ಬಗ್ಗೆ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ನ ವಿಡಿಯೋಗಳನ್ನು ನೋಡಲು ಹೇಳಿ. ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲೇ ಲೈಕ್ ಮಾಡಬೇಕು ಹಾಗೂ ಯೂಟ್ಯೂಬ್ನಲ್ಲೇ ಕಾಮೆಂಟ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.